ಲೋಕಸಭಾ ಚುನಾವಣೆಗೆ ಬಿಜೆಪಿ ಮತ್ತೊಂದು ರಣತಂತ್ರವನ್ನ ಹೆಣಿತಾ ಇದೆ. ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ದೋಸ್ತಿಗಳ ಮೇಲೆ ಒತ್ತಡ ತಂತ್ರವನ್ನ ಅನುಸರಿಸುವುದಕ್ಕೆ ಒಂದು ಗೇಮ್ ಪ್ಲಾನ್ ಅನ್ನ ರೂಪಿಸ್ತಾ ಇದೆ. ಕೇಂದ್ರ ಬಜೆಟ್ ಮುಂದೆ ರಾಜ್ಯ ಬಜೆಟ್ ಪ್ರಭಾವ ಕಡಿಮೆ ಆಗಬಾರದು, ಅಂದ್ರೆ ಪ್ರಭಾವ ಕಡಿಮೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಬಿಜೆಪಿ ಒಂದು ಒತ್ತಡ ತಂತ್ರವನ್ನ ರಚಿಸ್ತಾ ಇದೆಯಂತೆ. ಸರ್ಕಾರ ರಚನೆ ಹಾಗೆ ಅತೃಪ್ತ ಶಾಸಕರ ವಿಚಾರವನ್ನ ಪ್ರಸ್ತಾಪಿಸೋದಕ್ಕೆ ತೀರ್ಮಾನ ಮಾಡಿದೆಯಂತೆ. ಸಿಎಂ ಡಿಸ್ಟರ್ಬ್ ಆದ್ರೆ ಬಜೆಟ್ ಮೇಲೆ ಗಮನ ಕಡಿಮೆಯಾಗುತ್ತೆ. ಆಗ ಪರಿಣಾಮಕಾರಿ ಬಜೆಟ್ ಮಂಡಿಸೋದಕ್ಕೆ ಸಿಎಂಗೆ ಸಾಧ್ಯ ಆಗೋದಿಲ್ಲ. ಸರ್ಕಾರ ಪತನಗೊಳಿಸೋದ್ರಲ್ಲಿ ಸಫಲವಾಗದೇ ಇದ್ರೂ ಪರವಾಗಿಲ್ಲ, ಬಜೆಟ್ನಲ್ಲಿ ದೋಸ್ತಿಗಳು ವಿಫಲವಾಗುವಂತೆ ನೋಡ್ಕೊಳ್ಳೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರಂತೆ. ಅಂದ್ರೆ ಮೊನ್ನೆಯಿಂದನೂ ಕೂಡ ಗಮನಿಸ್ತಾ ಇದೀವಿ, ಸಿಎಂ ಕೂಡ ಬಹಳ ಕೂಲ್ ಆಗಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಅವರು ಇಲ್ಲ ನಾವು ಸರ್ಕಾರ ರಚನೆ ಮಾಡೇ ತೀರ್ತೀವಿ ಅನ್ನುವಂಥದ್ದನ್ನ ಬಹಳ ಘಂಟಾಘೋಷವಾಗಿ ಹೇಳ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಒಂದು ಕಾರ್ಯತಂತ್ರ ಅಂತೆ. ಅಂದ್ರೆ ಕೇಂದ್ರ ಬಜೆಟ್ ಈಗ ಆಲ್ರೆಡಿ ಮೊನ್ನೆ ಮೋದಿ ಸರ್ಕಾರ ಮಂಡಿಸಿರುವಂತಹ ಬಜೆಟ್ ಇದೆಯಲ್ಲ, ಸೊ ಆ ಬಜೆಟ್ ನ ಮುಂದೆ ನಾಡಿದ್ದು ಕುಮಾರಸ್ವಾಮಿ ಮಂಡಿಸುವಂತಹ ಬಜೆಟ್ ದೊಡ್ಡ ಪ್ರಭಾವದ ರೀತಿಯಲ್ಲಿ ಕಂಡು ಬರಬಾರ್ದು, ಅದು ಸ್ವಲ್ಪ ಡಮ್ಮಿ ಆಗುವಂತ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಡ್ತಾ ಇರುವಂತ ಪ್ರಯತ್ನ ಇದು ಅಂತೇಳಿ ಗೊತ್ತಾಗ್ತಾ ಇದೆ. ಬಟ್ ಎಷ್ಟು ಮಟ್ಟಿಗೆ ಸಫಲರಾಗ್ತಾರೆ ಅನ್ನೋದನ್ನ ನೋಡ್ಬೇಕಿದೆ ನಾವಿಲ್ಲಿ. ಇಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ, ಧವಳಗಿರಿ ನಿವಾಸದ ಮುಂದೆ ಬಿಜೆಪಿಯ ಹಲವು ಸದಸ್ಯರೆಲ್ಲ ಬಂದು ಹೀಗೆ ಚರ್ಚೆಯನ್ನ ನಡೆಸ್ತಾ ಇರೋದು, ಜೊತೆಗೆ ಒಂದಷ್ಟು ಕಾರ್ಯತಂತ್ರ ಎಲ್ಲ ಹೆಣಿತಾ ಇರೋದು, ಇದೆಲ್ಲ ಯಥಾಸ್ಥಿತಿಯಾಗಿ ಮುಂದುವರೆದಿದೆ. ಅದರ ಜೊತೆಗೇನೆ ಮತ್ತೊಂದು ಕಡೆ ಬಜೆಟ್ ವಿಚಾರವಾಗಿ ಅದೆಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಯಾವುದೇ ರೀತಿಯಂತ ಫೇಮ್ ಅನ್ನ ತಂದು ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಡೆಸ್ತಾ ಇರುವಂಥ ಪ್ರಯತ್ನಗಳು ಬಹಳಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಮಾರಸ್ವಾಮಿ ಅವರನ್ನ ಮೊದಲನೇದಾಗಿ ಡಿಸ್ಟರ್ಬ್ ಮಾಡಬೇಕು, ಆ ಮುಖಾಂತರವಾಗಿ ಬಜೆಟ್ ಮೇಲೆ ಬಹಳ ಗಮನ ಇಟ್ಟು ಅಥವಾ ರಾಜ್ಯದ ಜನಕ್ಕೆ ಬಜೆಟ್ ಬಹಳ ಪ್ರಭಾವದ ರೀತಿಯಲ್ಲಿ ಕಂಡು ಬಂದಂತೆ ನೋಡ್ಕೊಳ್ಬಾರ್ದು ಅನ್ನುವಂಥದ್ದು ಬಿಜೆಪಿಯ ಒಂದು ಅಜೆಂಡಾ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ತಕ್ಕಂಗೆನೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಇನ್ನೆರಡು ದಿನಗಳಿರೋದು, ಯಾಕಂದ್ರೆ ನಾಡ್ದು 8ನೇ ತಾರೀಕಿನಂದು ಬಜೆಟ್ ಮಂಡನೆ ಆಗುತ್ತೆ. ಸೊ ಇನ್ನೆರಡು ದಿನಗಳಲ್ಲಿ ಬಹುಶಃ ಈಗ ಆಲ್ರೆಡಿ ಸಂಪರ್ಕದಲ್ಲಿ ಇಲ್ಲದೆ ಇರುವಂತ ಅಂದ್ರೆ ಕಾಂಗ್ರೆಸ್ನ ಸಂಪರ್ಕದಲ್ಲಿ ಇಲ್ಲದೆ ಇರುವಂತ ಶಾಸಕರನ್ನ ವಿಚಾರವಾಗಿ ಪ್ರಸ್ತಾಪ ಮಾಡೋದು, ಆ ನಂತರದಲ್ಲಿ ಸರ್ಕಾರ ರಚನೆಗೆ ತಾವು ಹೆಣಿತಾ ಇರುವಂತ ಪ್ಲಾನ್ ಏನೇನು ಅನ್ನುವಂಥದ್ದನ್ನು ಹೇಳೋದು, ಈ ಮುಖಾಂತರವಾಗಿ ಸ್ವಲ್ಪ ಡಿಸ್ಟರ್ಬ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಬಜೆಟ್ ನಲ್ಲಿ ವಿಫಲ ಆಗ್ಬೇಕು ಬಜೆಟ್ ಮಂಡಿಸೋದು ಅನ್ನುವಂಥ ರೀತಿಯಲ್ಲಿ. ಇವತ್ತು ಬಹಳ ಪ್ರಮುಖವಾದಂತ ಶಾಸಕರನ್ನ ತಿಂಡಿಗೋಸ್ಕರ ಯಡಿಯೂರಪ್ಪನವ್ರ ಮನೆಯಲ್ಲಿ ಕರೆದಿದ್ರಿ. ಈ ಬಜೆಟ್ ಅಧಿವೇಶನ ವಿಶೇಷ ಅಧಿವೇಶನ ಪೊಲಿಟಿಕಲಿ ಮತ್ತು ರಾಜ್ಯದ ಜನಗಳ ದೃಷ್ಟಿಯಿಂದನೂ ಕೂಡ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಈ ಬಜೆಟ್ ಅಧಿವೇಶನವನ್ನು ಯಾವ ರೀತಿ ಸವಾಲಾಗಿ ಸ್ವೀಕಾರ ಮಾಡಿ ಅಲ್ಲಿ ಏನು ಚರ್ಚೆ ಆಗಬೇಕು, ಯಾವ ದಿನ ನಾವು ಯಾವ ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಇದರ ಬಗ್ಗೆ ಸವಿಸ್ತಾರವಾಗಿ ನಮ್ಮೆಲ್ಲ ಪ್ರಮುಖರ ಜೊತೆ ಇಷ್ಟೊತ್ತೂ ಯಡಿಯೂರಪ್ಪನವರು ಚರ್ಚೆ ಮಾಡಿದ್ದಾರೆ. ಅಂತೂ ಒಂದು ಹಂತದ ಮಟ್ಟಿಗಿನ ಚರ್ಚೆ ಅಂತೂ ಆಗಿದೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಇನ್ನಿರೋದು 2 ದಿನ, ಆ 2 ದಿನಗಳಲ್ಲಿ ಯಾವ ಮಟ್ಟಿಗಿನ ಡಿಸ್ಟರ್ಬ್ ಮಾಡಬೇಕು ಅಥವಾ ಜನರ ಜೊತೆಗೆ ಪಕ್ಷದ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗುವಂತೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೇನು ಮಾಡೋದಕ್ಕೆ ಸಾಧ್ಯ ಇದೆ? ಇವತ್ತು ಏನೇನು ಚರ್ಚೆ ಆಗಿದೆ ಬಿಜೆಪಿಯಲ್ಲಿ? ಮಾಲ್ತೇಶ್, ಇರುವಂತಹ 2 ದಿನಗಳ ಸೀಮಿತ ಅವಧಿಯಲ್ಲಿ ಸಮ್ಮಿಶ್ರ ಸರ್ಕಾರದ ಇಮೇಜ್ ಅನ್ನು ಕಡಿಮೆ ಮಾಡುವಂಥದ್ದು ಮತ್ತು ಬಿಜೆಪಿಗೆ ಯಾವುದೇ ರೀತಿಯಲ್ಲೂ ಕೂಡ ಅದು ವ್ಯತಿರಿಕ್ತವಾದಂತಹ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಇವತ್ತು ಉಪಹಾರ ಕೂಟದಲ್ಲಿ ಯಡಿಯೂರಪ್ಪನವರು ಒಂದಷ್ಟು ಶಾಸಕರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿಗಳು ಲಭ್ಯವಾಗ್ತಿವೆ. ಒಂದು, ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಗೈರಾದ್ರೆ ಅಥವಾ ಅವರು ಸದನಕ್ಕೆ ಹಾಜರಾಗದಿದ್ರೆ ಆ ಸಂದರ್ಭದಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ಅಡ್ಡಿಪಡಿಸುವಂತಹ ವಿಚಾರವಾಗಿ ಚರ್ಚೆಯನ್ನು ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ನ ಶಾಸಕರಿಗೆ ಆಡಳಿತ ಪಕ್ಷದ ಶಾಸಕರು
ಶಾಸಕರಿಗೆ ಇಲ್ಲಿ ಸರ್ಕಾರದ ಮೇಲೆ ವಿಶ್ವಾಸವಿಲ್ಲ, ಹಾಗಾಗಿ ಅವರು ಇವತ್ತು ಸದನಕ್ಕೆ ಹಾಜರಾಗಿಲ್ಲ. ಪ್ರಮುಖವಾದಂತಹ ರಾಜ್ಯಪಾಲರ ಭಾಷಣದ ವೇಳೆ ಅವರು ಉಪಸ್ಥಿತರಿಲ್ಲ ಅನ್ನುವಂತ ಕಾರಣದಾಗಿ ರಾಜ್ಯಪಾಲರು ಭಾಷಣ ಮಾಡಬಾರದು ಅನ್ನುವಂತಹ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಸದನದಲ್ಲೇ ಬಿಜೆಪಿ ಶಾಸಕರು ಅಡ್ಡಿಪಡಿಸುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಒಂದು ಮಾಹಿತಿ. ಇದರ ಜೊತೆಗೆ ಇವತ್ತು ಚರ್ಚೆ ಮಾಡಿರುವಂತದ್ದು ಮತ್ತೊಂದು, ಕೇಂದ್ರ ಬಜೆಟ್ ನ ಮುಂದೆ ರಾಜ್ಯ ಬಜೆಟ್ ಯಾವುದೇ ರೀತಿಯಲ್ಲೂ ಕೂಡ ಮೇಲ್ಗೈ ಸಾಧಿಸದಂತ ರೀತಿಯಲ್ಲಿ ಇದು ಕೂಡ ನೋಡ್ಕೊಳ್ಬೇಕು ಅನ್ನುವಂಥದ್ರ ವಿಚಾರವಾಗಿ ಕೂಡ ಇವತ್ತು ಯಡಿಯೂರಪ್ಪನವರು ತಮ್ಮ ಶಾಸಕರ ಜೊತೆ ನಡೆಸಿದಂತಹ ಸಭೆಯ ವೇಳೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಮಾಲ್ತೇಶ್, ಓಕೆ ಥ್ಯಾಂಕ್ ಯು ಕಿರಣ್.